ಮೇ 15ಕ್ಕೆ ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾರ. ದೆಹಲಿಯಲ್ಲಿ ನಡೀತಾ ಇದೆ ಕೈ ಶಾಸಕರ ಲೆಕ್ಕಾಚಾರ. ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರದ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದಷ್ಟು ಪ್ರಶ್ನೆ ಈಗ ಸಾರ್ವಜನಿಕರು ಕೇಳ್ತಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತೇಳಿ ಅವರ ಶಾಸಕರು, ಅವರ ಆಪ್ತ ಶಾಸಕರು ಈಗಾಗಲೇ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಲೇ ಬರ್ತಾ ಇದ್ದಾರೆ. ಈಗ ಆ ಸ್ಟೇಟ್ಮೆಂಟ್ ಒಂದು ತಾರ್ಕಿಕ ಹಂತಕ್ಕೆ ಹೋಗ್ತಾ ಇರುವಂತಹದ್ದು. ಮೇ 15ಕ್ಕೆ ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಈಗ ನಡೀತಾ ಇರುವಂಥದ್ದು. ರಾಮನಗರ ಕ್ಷೇತ್ರದ ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಮೊನ್ನೆ. ಮೇ 15ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವತ್ತು ಅವರ ಹುಟ್ಟುಹಬ್ಬದ ದಿನವೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ಖಚಿತ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಈ ಸ್ಟೇಟ್ಮೆಂಟ್ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿರುವಂತಹದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತೇಳಿ ಒಂದಲ್ಲ ಒಂದು ರೀತಿಯಾಗಿ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಲೇ ಬರ್ತಾ ಇದ್ದಾರೆ. ಈಗ ಅದು ಒಂದು ತಾರ್ಕಿಕ ಹಂತಕ್ಕೆ ಹೋಗ್ತಾ ಇದೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂತೇಳಿ ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವು ಶಾಸಕರು, ಸುಮಾರು ಏನಿಲ್ಲ ಅಂದರೂ ಕೂಡ 20ಕ್ಕೂ ಹೆಚ್ಚು ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತಂತ ಹೇಳಿ ಹಲವು ರೀತಿಯಾಗಿ ಅವರದೇ ಆದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದನ್ನು ಡಿಸೈಡ್ ಮಾಡುವಂತಹದ್ದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿ ಎಂ ಆಗ್ತಾರೆ, ಯಾವಾಗ ಸಿ ಎಂ ಆಗಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ. ಇನ್ನು ಸಿದ್ದರಾಮಯ್ಯ ಅವರ ಬಣ ಇನ್ನೂ 2 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಒಂದು ಅರ್ಥದಲ್ಲಿ ಅವರು ಕೂಡ ಹೇಳ್ಕೊಂಬತ್ತಿರುವಂತಹದ್ದು, ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಸೊ ಇಬ್ಬರ ತಿಕ್ಕಾಟದಲ್ಲಿ ಹೈಕಮಾಂಡ್ ಕಂಪ್ಲೀಟಾಗಿ ನಲಿಗಿ ಹೋಗಿರೋದಂತೂ ಸುಳ್ಳಲ್ಲ. ಆದ್ರೀಗ ಮೇ 15ಕ್ಕೆ ರಾಜ್ಯಕ್ಕೆ ಹೊಸ ಸಿ ಎಂ ಬರ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗ ನಡೀತಾ ಇರುವಂತಹದ್ದು. ಅದು ಕೂಡ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ. ಎಸ್, ಮುಖ್ಯಮಂತ್ರಿ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯೇ ಬರ್ತ್ಡೇ ಗಿಫ್ಟ್ ರೂಪದಲ್ಲಿ ಸಿಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಅವರಿಗೆ ಅಧಿಕಾರ ಸಿಗಬೇಕು ಎಂಬುದು ನಮ್ಮೆಲ್ಲರ ಆಸೆ ಅಂತಂತೇಳಿ ಇಕ್ಬಾಲ್ ಹುಸೇನ್ ಅವರು ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಇನ್ನು ರಾಜ್ಯದಲ್ಲಿ ಉಪಚುನಾವಣೆ ಮುಕ್ತಾಯದ ಬೆನ್ನಲ್ಲೇ ಸಂಪುಟ ಪುನರಚನೆ ಕುರಿತ ಚಟುವಟಿಕೆಗಳು ಕೂಡ ಬಿರುಸುಗೊಂಡಿರುವಂತಹದ್ದು. ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟು ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರು ಮಾಡಿದ್ದಾರೆ. ಸಚಿವ ಎಸ್.ಸಿ. ಮಹದೇವಪ್ಪ ಅವರು ಪಕ್ಷದ ರಾಜ್ಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರನ್ನು, ಜೊತೆಗೆ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಂಗಳವಾರ ಭೇಟಿ ಮಾಡಿ ಸಂಪುಟ ಪುನರಚನೆ ಕುರಿತು ಚರ್ಚೆ ಕೂಡ ನಡೆಸಿದ್ದಾರೆ. ಇದೇ ವೇಳೆ ಸಚಿವ ಆಕಾಂಕ್ಷಿಗಳಾಗಿರುವಂತಹ ಬಸವರಾಜ ರಾಯರೆಡ್ಡಿ, ರಿಜ್ವಾನ್ ಅರ್ಷದ್, ಹಂಪನಗೌಡ, ಜೊತೆಗೆ ಸಲೀಂ ಅಹಮದ್, ಹೀಗೆ ಹಲವು ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ದೌಡಾಯಿಸಿದ್ದು ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇತರ ವರಿಷ್ಠ ನಾಯಕರನ್ನು ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡನ್ನು ಕೂಡ ಮಾಡ್ತಿರುವಂತಹದ್ದು. ಇನ್ನು ಜನರ ಆಶೀರ್ವಾದ, ಕನಕಾಚಲಪತಿ ಕೃಪೆಯಿಂದ ಸಚಿವ ಸಂಪುಟ ಸರ್ಜರಿ ಬಳಿಕವೂ ಸಚಿವನಾಗಿ ಮುಂದುವರಿಯುತ್ತೇನೆ ಎಂಬ ಭರವಸೆ ನನಗಿದೆ, ಹೀಗಂತ ಸಚಿವ ಶಿವರಾಜ್ ತಂಗಡಿಯವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಯರಡೋಡ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಸಚಿವ ಸಂಪುಟ ಸರ್ಜರಿ ಬಳಿಕ ನಿಮ್ಮ ಸ್ಥಾನಮಾನದ ಕತೆ ಏನು ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಶಿವರಾಜ್ ತಂಗಡಿಯವರು, ಸಚಿವ ಸಂಪುಟ ಸರ್ಜರಿ ಅವಶ್ಯಕತೆ ಇದೆ, 7-8 ವರ್ಷಗಳಿಂದ ಶಾಸಕರಾಗಿ ಇರುವವರಿಗೆ ಸಚಿವರಾಗುವಂತಹ ಒಂದು ಆಸೆ ಇದ್ದೇ ಇದೆ, ಹೀಗಾಗಿ ಹೈಕಮಾಂಡ್ ಭೇಟಿಗೆ ಹೋಗುವುದು ಸಹಜ, ಜನರ ಆಶೀರ್ವಾದ, ಕನಕಚಲಪತಿಯ ಕೃಪೆಯಿಂದ ಮುಂದೆಯೂ ಸಹ ನಾನು ಸಚಿವ ಸ್ಥಾನದಲ್ಲಿ ಮುಂದುವರಿಯುತ್ತೇನೆ, ಹೀಗಂತ ಶಿವರಾಜ್ ತಂಗಡಿಯವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ನಾಯಕತ್ವ ಬದಲಾವಣೆಯು ಕೇವಲ ಮಾಧ್ಯಮಗಳ ಸೃಷ್ಟಿ ಅಂತೇಳಿ ಶಾಸಕ ಹಿಟ್ನಾಳ್ ಅವರು ಹೇಳಿರುವಂಥದ್ದು. ಕೊಪ್ಪಳದಲ್ಲಿ ಅವರು ಮಾತನಾಡಿ,
ನಾಯಕತ್ವ ಬದಲಾವಣೆ ಕೇವಲ ಮಾಧ್ಯಮಗಳ ಸೃಷ್ಟಿಯಾಗಿದ್ದು ನಾಯಕತ್ವ ಗಟ್ಟಿಯಾಗೇ ಇದ್ದು ಯಾವುದೇ ಬದಲಾವಣೆ ಇಲ್ಲ ಹೀಗಂತ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿರುವಂಥದ್ದು. ಅಂದರೆ DCM DK ಶಿವಕುಮಾರ್ ಸೇರಿದಂತೆ ನಾವೆಲ್ಲ CM ಸಿದ್ದರಾಮಯ್ಯ ಅವರ ಪರ ಇದ್ದೇವೆ. CM ಕುರ್ಚಿ ಖಾಲಿ ಇಲ್ಲವಾಗಿರೋದ್ರಿಂದ ಬೇರೆಯವರು CM ಆಗಬೇಕು ಎನ್ನುವ ಚರ್ಚೆ ಹೇಗೆ ಸಾಧ್ಯ ಹೀಗಂತ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಈ ಹಿಂದೆ 2.5 ವರ್ಷದ ನಂತರ ಸಂಪುಟ ಪುನರಚನೆ ಆಗಬೇಕು, ಇತರರಿಗೂ ಕೂಡ ಅವಕಾಶ ನೀಡಬೇಕು ಹೀಗಂತ ಹೇಳಿ ಒಂದಷ್ಟು ಚರ್ಚೆ ಕೂಡ ಆಗ್ತಾಯಿತ್ತು. ಆದರೆ ಈಗ ಆ ವಿಚಾರಗಳು ಜಾಸ್ತಿಯಾಗಿ ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ತಪ್ಪೇನಿಲ್ಲ. 3 ಬಾರಿ ಆಯ್ಕೆಯಾದವರೂ ಸೇರಿದಂತೆ ಹಿರಿಯರು ಹೈಕಮಾಂಡ್ ಭೇಟಿಯಾಗಿ ಬಂದಿದ್ದೇವೆ. ಅಗತ್ಯ ಬಿದ್ದರೆ ಮತ್ತೊಮ್ಮೆ ಹೋಗಿ ಮನವಿ ಮಾಡುತ್ತೇವೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೀಗಂತ ಹಿಟ್ನಾಳ್ ಅವರು ಅಂದರೆ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು CM ಬದಲು ಮಾಡುವಂತಹ ಒಂದು ವಿಚಾರ ಏನಿದೆಯಲ್ಲ ಅದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅಂತೇಳಿ ಮಾಜಿ ಸಚಿವರಾಗಿರುವಂತಹ H. ಆಂಜನೇಯ ಅವರು ಕೂಡ ಹೇಳಿರುವಂಥದ್ದು. ಅಂದರೆ ಅವರು ಬೀರೂರಲ್ಲಿ ಮಾತನಾಡಿ CM ಬದಲಾವಣೆ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಈಗಾಗಲೇ ಉತ್ತಮ ಕೆಲಸ ಮಾಡುತ್ತಿರುವ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದಿದ್ದಾರೆ. ಹಾಗಾಗಿ ಮೇ 15ಕ್ಕೆ ಮುಖ್ಯಮಂತ್ರಿ ಬದಲಾಗುತ್ತಾರೆ ಎನ್ನುವವರು ಸ್ವಲ್ಪ ಯೋಚಿಸಬೇಕು ಹೀಗಂತ ಆಂಜನೇಯ ಅವರು ಇಕ್ಬಾಲ್ ಹುಸೇನ್ಗೆ ಟಾಂಗ್ ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ಇಕ್ಬಾಲ್ ಹುಸೇನ್ ಅವರು ಅಂದರೆ DK ಶಿವಕುಮಾರ್ ಅವರೇ CM ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಇನ್ನು ಆಂಜನೇಯ ಮತ್ತು ಹಿಟ್ನಾಳ್ ಇವರೆಲ್ಲರೂ ಕೂಡ ಕೇವಲ ಸಚಿವ ಸಂಪುಟ ಪುನರಚನೆ ಆಗುತ್ತೆ, ಆದರೆ ನಾಯಕತ್ವ ಬದಲಾವಣೆ ಆಗಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಿರುವಂಥದ್ದು. ಆದರೆ ಈಗ DK ಶಿವಕುಮಾರ್ ಅವರು ಕೂಡ ಅಂದರೆ ಈಗಾಗಲೇ CM ಆಗಲೇಬೇಕು ಅಂತಂತೇಳಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇರುವಂಥದ್ದು. ಜೊತೆಗೆ DK ಸುರೇಶ್ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಜೊತೆಗೆ DK ಶಿವಕುಮಾರ್ ಅವರ ಆಪ್ತ ಏನು ಸಚಿವರು ಅಥವಾ ಶಾಸಕರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಒಂದು ಬಾರಿ ಆದರೂ ಕೂಡ DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತಂತೇಳಿ ಈಗಾಗಲೇ ಹೈಕಮಾಂಡ್ ಬಳಿ ಸಾಕಷ್ಟು ಚರ್ಚೆ ಕೂಡ ಮಾಡ್ತಿರುವಂಥದ್ದು. ಆದರೆ ಹೈಕಮಾಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದುನೋಡಬೇಕಾಗುತ್ತೆ. ಯಾಕೆಂತಂದರೆ ಈ ಹಿಂದೆ ಹಲವು ಬಾರಿ DK ಶಿವಕುಮಾರ್ ಅವರು ಹೈಕಮಾಂಡ್ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಒಂದು ಬಾರಿ ಆದರೂ ಕೂಡ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಪದೇ DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿ ಕೇಳಿದರು. ಆದರೆ ಈಗ ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿದೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವ್ರನ್ನೇ ಮತ್ತೆ ಇನ್ನೂ 2 ವರ್ಷ ಏನಿದೆಯಲ್ಲ ಆ 2 ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, ಮುಂಬರುವಂತಹ ಏನು ಟರ್ಮ್ ಇದೆಯಲ್ಲ ಮುಂದೆ ಏನು ಚುನಾವಣೆ ಆದಂತಹ ಸಂದರ್ಭದಲ್ಲಿ 2028ಕ್ಕೆ ಏನು ಚುನಾವಣೆ ನಡೆಯುತ್ತಲ್ಲ ಆ ಚುನಾವಣೆಯ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ಗೆ ಬಹುಮತ ಬಂದರೆ ನೀವು ಆವಾಗ CM ಆಗಿ ಅನ್ನೋ ಒಂದು ಹೇಳಿಕೆಯನ್ನು ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಏನಾದರೂ ಮಾಡ್ತಾ ಇದೆಯಾ? ಖಂಡಿತ ಮುಂಬರುವಂತಹ ದಿನಗಳಲ್ಲಿ ಒಂದಷ್ಟು ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗ್ತಿರುವಂಥದ್ದು. ಆದರೆ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿರುವಂತಹ ಏನು ಸ್ಟೇಟ್ಮೆಂಟ್ ಇದೆಯಲ್ಲ ಮೇ 15ಕ್ಕೆ ರಾಜ್ಯಕ್ಕೆ ಹೊಸ CM ಬಂದೇ ಬರ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಈಗ ಒಂದಷ್ಟು ಕಾಂಗ್ರೆಸ್ ವಲಯದಲ್ಲಿ ಬಿಸಿ ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ TV ನ್ಯೂಸ್. ಥ್ಯಾಂಕ್ ಯು.